ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ನಾಡು ನಮ್ಮ ಹೆಮ್ಮೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಭಾರತದ ಪ್ರಮುಖ ಖನಿಜಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಂಡಿಯನ್ ಮಿನರಲ್ಸ್. ಈಗ ಖನಿಜಗಳು ಎಂದರೇನು ಮತ್ತು ಅದಿರು ಎಂದರೇನು ನಾವು ಮೊದಲು ತಿಳಿದುಕೊಳ್ಳೋಣ. ಮೊದಲು ಖನಿಜಗಳು ಎಂದರೆ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ದೊರೆಯುವ ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆಯನ್ನು ಒಳಗೊಂಡಿರುವ ಮಿಶ್ರಣವನ್ನು ನಾವು ಖನಿಜಗಳು ಎಂದು ಕರೆಯುತ್ತೇವೆ. ಹಾಗೆ ಅದಿರು ಎಂದರೆ ಪ್ರತಿ ಖನಿಜವು ತನ್ನದೇ ಆದಂತಹ ಭೌತಿಕ ಮತ್ತು ರಾಸಾಯನಿಕ ರಚನೆಗಳನ್ನು ಹೊಂದಿದೆ. ಈ ಲೋಹಗಳನ್ನು ತಯಾರಿಸಲು ಉಪಯುಕ್ತವಾಗಿರುವ ಖನಿಜಗಳನ್ನು ನಾವು ಅದಿರು ಎಂದು ಕರೆಯುತ್ತೇವೆ. ಪ್ರಮುಖ ಅದಿರುಗಳೆಂದರೆ ಕಬ್ಬಿಣದ ಅದಿರು, ಮ್ಯಾಂಗನೀಸ್, ಬಾಕ್ಸೈಟ್, ಅಬ್ರಕ, ಚಿನ್ನದ ಅದಿರು, ನಿಕ್ಕಲ್, ತಾಮ್ರದ ಅದಿರು ಮುಂತಾದವುಗಳು. ಈಗ ನಾವು ಒಂದೊಂದಾಗಿ ಇದರ ಬಗ್ಗೆ ತಿಳಿಯುತ್ತಾ ಹೋಗೋಣ. ಮೊದಲಿಗೆ ಕಬ್ಬಿಣದ ಅದಿರಿನ ಬಗ್ಗೆ ತಿಳಿದುಕೊಳ್ಳೋಣ. ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ಅತಿ ಪ್ರಮುಖ ಕಚ್ಚಾ ವಸ್ತು ಇದಾಗಿದೆ. ದೇಶವು ಉತ್ಪಾದಿಸುವ ಒಟ್ಟು ಖನಿಜಗಳ ಮೌಲ್ಯದ ಶೇಕಡ 11.6ರಷ್ಟು ಕಬ್ಬಿಣದ ಅದಿರು ಹೊಂದಿದೆ. ಭೂಮಿಯ ಮೇಲ್ಪದರದ ಶೇಕಡ 5.2ರಷ್ಟು ಕಬ್ಬಿಣದ ಅದಿರಿನಿಂದ ಕೂಡಿದ್ದಾಗಿದೆ. ಹಾಗೆ ಕಬ್ಬಿಣದ ಅದಿರಿನ ವಿಧಗಳನ್ನು ನಾವು ಈಗ ನೋಡೋಣ. ಕಬ್ಬಿಣದ ಅದಿರಿನ ವಿಧಗಳು ಮ್ಯಾಗ್ನೆಟೈಟ್, ಹೆಮಟೈಟ್ ಮತ್ತು ಲಿಮೊನೈಟ್ ಮತ್ತು ಸೈಡರೈಟ್. ಇದು ಕಬ್ಬಿಣದ ಅದಿರಿನ ವಿಧಗಳಾಗಿವೆ. ಭಾರತದಲ್ಲಿ ಕಬ್ಬಿಣ ಅದಿರಿನ ನಿಕ್ಷೇಪಗಳು. ದೇಶದಲ್ಲಿ ದೊರೆಯುವ ಖನಿಜ ನಿಕ್ಷೇಪಗಳ ಪತ್ತೆಗಾಗಿ GSI ಮತ್ತು IBM ಅನ್ನು ಸ್ಥಾಪಿಸಲಾಗಿದೆ. GSI ಎಂದರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಹಾಗೆ IBM ಎಂದರೆ ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್. ಹೀಗೆ ಭಾರತದಲ್ಲಿ ಕಬ್ಬಿಣ ಅದಿರಿನ ನಿಕ್ಷೇಪಗಳನ್ನು ಪತ್ತೆ ಮಾಡಲು ಇದನ್ನು ಸ್ಥಾಪಿಸಲಾಗಿದೆ. ಕಬ್ಬಿಣ ಅದಿರಿನ ಉತ್ಪಾದನೆಯನ್ನು ಒಡಿಸ್ಸಾ, ಜಾರ್ಖಂಡ್, ಛತ್ತೀಸ್ಗಢ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಮಾಡಲಾಗುತ್ತದೆ. ಒಡಿಸ್ಸಾದ ಸುಂದರ್ಗರ್, ಮಯೂರ್ಭಂಜ್, ಕಿಯೋಂಜ್ವಾರ್, ಕೋರ್ಪಾಟ್, ಹಾಗೆ ಛತ್ತೀಸ್ಗಢ ರಾಜ್ಯದ ಜಗದಲ್ಪುರ್, ದುರ್ಗ ಎಂಬಲ್ಲಿ ಮತ್ತು ಕರ್ನಾಟಕದ ಬಳ್ಳಾರಿಯ ಸೊಂಡೂರು, ಹೊಸಪೇಟೆ, ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ, ಕೆಮ್ಮನಗುಂಡಿ, ಹಾಗೆ ಚಿತ್ರದುರ್ಗ ಮತ್ತು ಹೊಸದುರ್ಗ, ಹಾಗೆ ಜಾರ್ಖಂಡದ ಸಿಂಗಭೂ ಮತ್ತು ಪಾಲಮು ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರನ್ನು ಉತ್ಪಾದನೆ ಮಾಡಲಾಗುತ್ತದೆ. ಭಾರತದಿಂದ ಕಬ್ಬಿಣ ಅದಿರನ್ನು ಆಮದು ಮಾಡಿಕೊಳ್ಳುವ ದೇಶಗಳು ಎಂದರೆ ಜಪಾನ್, ದಕ್ಷಿಣ ಕೊರಿಯಾ ಮತ್ತು ನೆದರ್ಲ್ಯಾಂಡ್ ದೇಶಗಳು. ಮರ್ಮಗೋವಾ ಬಂದರನ್ನು ಕಬ್ಬಿಣ ಅದಿರಿನ ರಫ್ತಿಗೆ ಹೆಸರಾಗಿದೆ. ಈಗ ಮ್ಯಾಂಗನೀಸ್. ಮಿಶ್ರಲೋಹದಲ್ಲಿ ಮ್ಯಾಂಗನೀಸ್ ಅತಿ ಪ್ರಮುಖವಾದದ್ದು. ಇದನ್ನು ಹೆಚ್ಚಾಗಿ ಉಕ್ಕು ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತದೆ. ಒಡಿಸ್ಸಾ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ಕರ್ನಾಟಕಗಳು ಭಾರತದ ಪ್ರಮುಖ ಮ್ಯಾಂಗನೀಸ್ ಉತ್ಪಾದಿಸುವ ರಾಜ್ಯಗಳಾಗಿವೆ. ಒಡಿಸ್ಸಾದ ಸುಂದರ್ಗಢ್, ಕಾಲಹಂಡಿ ಮತ್ತು ಕೋರಾಪುಟ್, ಹಾಗೆ ಮಹಾರಾಷ್ಟ್ರದ ನಾಗ್ಪುರ್, ಭಂಡಾರ ಮತ್ತು ರತ್ನಗಿರಿ ಎಂಬಲ್ಲಿ, ಹಾಗೂ ಮಧ್ಯಪ್ರದೇಶದ ಬಾಲ್ಘಾಟ್, ಚಿಂದ್ವಾರ, ಜಬಲ್ಪುರ್, ದಿಪಾಸ್ ಮತ್ತು ಕರ್ನಾಟಕದ ಉತ್ತರ ಕನ್ನಡ, ಶಿವಮೊಗ್ಗ, ಬಳ್ಳಾರಿ, ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಮ್ಯಾಂಗನೀಸನ್ನು ಉತ್ಪಾದನೆ ಮಾಡಲಾಗುತ್ತದೆ. ಪ್ರಪಂಚದಲ್ಲಿ ಭಾರತವು 5ನೆಯ ಪ್ರಮುಖ ಮ್ಯಾಂಗನೀಸ್ ಉತ್ಪಾದಿಸುವ ದೇಶವಾಗಿದೆ. ಭಾರತವು ತನ್ನ ಉಳಿದ ಮ್ಯಾಂಗನೀಸನ್ನು ಜಪಾನ, ಬ್ರಿಟನ್, ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಬ್ರೆಜಿಲಿಯಂ ದೇಶಗಳಿಗೆ ರಫ್ತು ಮಾಡುತ್ತದೆ. ಈಗ ಮುಂದಿನದು ಬಾಕ್ಸೈಟ್. ಬಾಕ್ಸೈಟನ್ನು ಅಲ್ಯೂಮಿನಿಯಂ ಲೋಹ ತಯಾರಿಕೆಯ ಪ್ರಮುಖ ಕಚ್ಚಾ ವಸ್ತು ಆಗಿದೆ. ಇದನ್ನು 20ನೇ ಶತಮಾನದ ಅದ್ಭುತ ಲೋಹ ಎಂದು ಕೂಡ ಕರೆಯಲಾಗುತ್ತದೆ. ಭೂಮಿಯ ಮೇಲ್ಪದರದ ಭಾಗವು ಶೇಕಡ 8ರಷ್ಟು ಅಲ್ಯೂಮಿನಿಯಂ ಹೊಂದಿದೆ. ಇದು ಕಬ್ಬಿಣದ ಆಕ್ಸೈಡ್ ಮತ್ತು ಮರಳಿನೊಂದಿಗೆ ಮಿಶ್ರಿತವಾಗಿರುತ್ತದೆ. ಬಾಕ್ಸೈಟ್ ತಯಾರಿಕೆಯಲ್ಲಿ ಭಾರತವು 6ನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಇದರ ಉತ್ಪಾದನೆ ಒಡಿಸ್ಸಾ ಭಾರತದಲ್ಲಿ ಅತ್ಯಧಿಕ ಬಾಕ್ಸೈಟ್ ನಿಕ್ಷೇಪ ಮತ್ತು ಉತ್ಪಾದನೆ ಎರಡರಲ್ಲೂ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಈ ರಾಜ್ಯದ ಬಾಕ್ಸೈಟ್ ನಿಕ್ಷೇಪವು ಹೆಚ್ಚಾಗಿ ಕಾಲಹಂಡಿ, ಕೋರಾಪುಟ್, ಸುಂದರ್ಗಢ್ ಮತ್ತು ಸಂಬಲ್ಪುರ ಜಿಲ್ಲೆಯಲ್ಲಿ ಹಂಚಿಕೆಯಾಗಿದೆ. ಹಾಗೆ ಛತ್ತೀಸ್ಗಢ ರಾಜ್ಯದಲ್ಲಿ ಬಿಲಾಸ್ಪುರ್, ದುರ್ಗ, ಸುಗ್ರುಜ್ ಮತ್ತು ರಾಯ್ಗರ್ ಪ್ರದೇಶದಲ್ಲಿ, ಹಾಗೆ ಮಹಾರಾಷ್ಟ್ರದ ರತ್ನಗಿರಿ, ಕೊಲ್ಹಾಪುರ್,
ಥಾನೆ ಮತ್ತು ಸತಾರಾ ಎಂಬಲ್ಲಿ, ಜಾರ್ಖಂಡದ ರಾಂಚಿ, ಲೋಹಾರ್ದಗಾ, ಪಲಮಾವು, ಹಾಗೆ ಗುಜರಾತ್ ರಾಜ್ಯದ ಜಾಮನಗರ, ಜುನಾಗಢ್, ಖೇಡ ಮತ್ತು ಭಾವನಗರ ಎಂಬಲ್ಲಿ, ಮಧ್ಯಪ್ರದೇಶದ ಶಹದೋಲ್, ಮಂಡಲ ಮತ್ತು ಬಾಲ್ಘಾಟ್ ಎಂಬಲ್ಲಿ, ಆಂಧ್ರಪ್ರದೇಶದ ಗೋದಾವರಿ ಮತ್ತು ವಿಶಾಖಪಟ್ಟಣ ಎಂಬಲ್ಲಿ, ತಮಿಳುನಾಡಿನ ಸೇಲಂ ಮತ್ತು ನೀಲಗಿರಿ ಎಂಬಲ್ಲಿ, ಹಾಗೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ, ಬೆಳಗಾವಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೆಚ್ಚಾಗಿ ಇದು ಕಂಡುಬರುತ್ತದೆ. ಭಾರತದಿಂದ ಬಾಕ್ಸೈಟ್ ಆಮದು ಮಾಡಿಕೊಳ್ಳುವ ದೇಶಗಳು ಎಂದರೆ ಚೀನಾ, ಕತಾರ, ಕುವೈತ, ಸ್ಲೋವೆನಿಯಾ ಹಾಗೂ UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಈಗ ಅಭ್ರಕದ ಬಗ್ಗೆ ತಿಳಿದುಕೊಳ್ಳೋಣ. ಅಭ್ರಕ ಒಂದು ಅಲೋಹ ಖನಿಜವಾಗಿದೆ. ವಿದ್ಯುತ್ ನಿರೋಧಕ ಗುಣವನ್ನು ಹೊಂದಿರುವುದರಿಂದ ಇದನ್ನು ಹೆಚ್ಚಾಗಿ ವಿದ್ಯುತ್ ಉಪಕರಣದ ಉದ್ಯಮದಲ್ಲಿ ಬಳಸಲಾಗುತ್ತದೆ ಮತ್ತು ದೂರವಾಣಿ, ವಿಮಾನ ತಯಾರಿಕೆ, ಸ್ವಚಾಲನ ವಾಹನ ಕೈಗಾರಿಕೆಯಲ್ಲಿ ಹಾಗೆ ವೈರ್ಲೆಸ್ ಸಂಪರ್ಕ ಮಾಧ್ಯಮಗಳಲ್ಲಿ ಅಭ್ರಕವನ್ನು ಹೆಚ್ಚಾಗಿ ಬಳಕೆ ಮಾಡಲಾಗುತ್ತದೆ. ಅಭ್ರಕವು ಆಂಧ್ರಪ್ರದೇಶ, ರಾಜಸ್ಥಾನ್, ಜಾರ್ಖಂಡ್ ಮತ್ತು ಬಿಹಾರ ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಆಂಧ್ರಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಅಭ್ರಕವನ್ನು ಉತ್ಪಾದಿಸುವ ರಾಜ್ಯವಾಗಿದೆ ಮತ್ತು ಭಾರತ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಭ್ರಕ ಉತ್ಪಾದಿಸುವ ಮತ್ತು ರಫ್ತು ಮಾಡುವ ರಾಷ್ಟ್ರವೂ ಕೂಡ ಆಗಿದೆ. ಅಭ್ರಕ ಒಂದು ಪಾರದರ್ಶಕ, ಸ್ಥಿತಿಸ್ಥಾಪಕತ್ವ, ಶಾಖ ನಿರೋಧಕ ಮತ್ತು ಹೊಳಪಿನ ಸಿಲಿಕೇಟ್ ಖನಿಜವಾಗಿದೆ. ಅಭ್ರಕವನ್ನು ಕಾಗೆ ಬಂಗಾರ ಎಂದು ಕೂಡ ಕರೆಯಲಾಗುತ್ತದೆ. ಅಭ್ರಕದ ಪ್ರಕಾರಗಳು: ಮಸ್ಕೋವೈಟ್ ಅಂದರೆ ಶ್ವೇತ ಅಭ್ರಕ, ಬಯೋಟೈಟ್ ಅಂದರೆ ಕಪ್ಪು ಅಭ್ರಕ, ಪ್ಲೊಗೊವೈಟ್ ಅಂದರೆ ಕಂದು ಅಭ್ರಕ. ಈಗ ಚಿನ್ನದ ಅದಿರಿನ ಬಗ್ಗೆ ತಿಳಿದುಕೊಳ್ಳೋಣ. ಚಿನ್ನವು ಅತ್ಯಮೂಲ್ಯ ಲೋಹ ಆಗಿದೆ. ಇದನ್ನು ಅಂತಾರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಯಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮೌಲ್ಯ ನಿರ್ಧರಿಸುವಲ್ಲಿ ಚಿನ್ನವು ನಿರ್ಧಾರಕ ಮಾಧ್ಯಮವಾಗಿ ಬಳಸಲಾಗುತ್ತದೆ. ಇದನ್ನು ತಮಿಳುನಾಡು, ಜಾರ್ಖಂಡ್, ಆಂಧ್ರಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಕಂಡುಬರುತ್ತದೆ. ಚಿನ್ನದ ಉತ್ಪಾದನೆಯಲ್ಲಿ ಕರ್ನಾಟಕವು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಕರ್ನಾಟಕದ ಕೋಲಾರ, ರಾಯಚೂರಿನ ಹಟ್ಟಿಗಣಿ, ಗದಗ ಜಿಲ್ಲೆಯ ಕುಪ್ಪತ ಗುಡ್ಡದಲ್ಲಿ ಹಾಗೂ ಬೆಣಚುಕಲ್ಲಿನಲ್ಲಿ ಶಿಲಾಸ್ತರಗಳಲ್ಲಿ ಎಳೆಯ ರೂಪದಲ್ಲಿ ನಮಗೆ ಇದು ದೊರೆಯುತ್ತದೆ. ರಾಯಚೂರಿನ ಹಟ್ಟಿಗಣಿ ದೇಶದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ಜಿಲ್ಲೆಯಾಗಿದೆ. ಈಗ ನಿಕ್ಕಲ್. ನಿಕ್ಕಲ್ ಒಂದು ರಾಸಾಯನಿಕ ಅಂಶವಾಗಿದೆ. ನಿಕ್ಕಲ್ ಒಂದು ಗಟ್ಟಿಯಾದ ಮತ್ತು ಮೃದುವಾದ ಪರಿವರ್ತನಾ ಲೋಹವಾಗಿದೆ. ಇದನ್ನು ಕ್ರಿಸ್ತಪೂರ್ವ 3500 ವರ್ಷಗಳ ಹಿಂದೆಯೇ ಗುರುತಿಸಲಾಗಿದೆ. ಹಾಗೆ ನಿಕ್ಕಲ್ ಬೆರೆತ ಉಕ್ಕಿಗೆ ನಿಕ್ಕಲ್ ಸ್ಟೀಲ್ ಎಂದೇ ಹೆಸರಿಡಲಾಗಿದೆ. ಇದು ಕಠಿಣವಾಗಿಯೂ ಮತ್ತು ಬಿಗುವಾಗಿಯೂ ಇರುತ್ತದೆ. ಸ್ಟೇನ್ಲೆಸ್ ಸ್ಟೀಲ್ ಅಥವಾ ತುಕ್ಕುರಹಿತ ಉಕ್ಕು ಎಂಬ ಮಿಶ್ರಲೋಹ ಎಂದು ಕೂಡ ಇದನ್ನು ಕರೆಯಲಾಗುತ್ತದೆ. ಈಗ ತಾಮ್ರದ ಅದಿರು. ತಾಮ್ರವು ವಿದ್ಯುದ್ವಾಹಕ ಗುಣವನ್ನು ಹೊಂದಿರುವುದರಿಂದ ಇದನ್ನು ಹೆಚ್ಚಾಗಿ ವಿದ್ಯುತ್ ಉಪಕರಣಗಳಲ್ಲಿ ಬಳಸುವರು. ಮಿಶ್ರಲೋಹವಾಗಿ ಬಳಸಿ ಪಾತ್ರೆಗಳನ್ನು ಕೂಡ ಇದನ್ನು ತಯಾರಿಸುತ್ತಾರೆ. ಪ್ರಮುಖ ತಾಮ್ರದ ಅದಿರುಗಳು ಎಂದರೆ ಕುಪ್ರೈಟ್, ಮೆಲಕೈಟ್, ಕುವೈತ್, ಪೈರೈಟ್ ಹಾಗೂ ಕ್ಯಾಸ್ಕೋಲೈಟ್. ಈಗ ತಾಮ್ರದ ಅದಿರಿನ ಉತ್ಪಾದನೆ: ಮಧ್ಯಪ್ರದೇಶದ ಬಾಲ್ಘಟ್ನ ಮಲಾಂಜ್ ಖಂಡ್, ಜಾರ್ಖಂಡದ ಸಿಂಗಭೂಮ್, ರಾಜಸ್ಥಾನದ ದುಂಗರಪುರ್, ಖೇತ್ರಿ, ಆಳ್ವಾರ ಮತ್ತು ದರಿಬೋ ಹಾಗೂ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಇಂಗಳದಾಳ ಮತ್ತು ಹಾಸನದ ಕಲ್ಯಾಡಿ ಎಂಬಲ್ಲಿ ತಾಮ್ರವನ್ನು ಉತ್ಪಾದಿಸುತ್ತಾರೆ. ಹೀಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಪ್ರಮುಖ ಖನಿಜಗಳ ಬಗ್ಗೆ ಇವತ್ತು ನಾವು ತಿಳಿದುಕೊಂಡೆವು. ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ದಯವಿಟ್ಟು ಎಲ್ಲಾದರೂ ತಪ್ಪಾದಲ್ಲಿ ಕ್ಷಮೆ ಇರಲಿ. ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನನಗೆ ಅವಕಾಶ ಮಾಡಿಕೊಡುತ್ತದೆ ಎಂದು ನಾನು ಭಾವಿಸುತ್ತೇನೆ.